Right guys, so in this video we'll be discussing about the remaining two topics of this chapter, that is first one, sued by a third party to a contract, and second one will be with respect to validity of an agreement without consideration. Okay, so let us take the first one, that is sued by a third party to a contract. So ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ there is an rule here. Okay, ಏನದು? This one. Okay, that is the aforesaid rule, the stranger to a contract cannot sue, is known as a doctrine of privity of contract. Okay, so basically ಏನು ಹಾಗಂದರೆ, okay, it is nothing but there can be third party to a consideration, but there cannot be a third party to a contract. Okay, so I repeat once again, ಏನು ಆ್ಯಕ್ಚುಲ್ ಆಗಿ ಸೆಂಟೆನ್ಸ್ ಹೇಳುತ್ತೆ ಅಂತ ಹೇಳಿದ್ರೆ, the doctrine of privity of contract, there can be third party to a consideration, but there cannot be a third party to a contract. ಓಕೆ, ಸೊ ಹಾಗಿದ್ರೆ ಕನ್ಸಿಡ್ರೇಷನ್ ಬೇಕಾದ್ರೆ ಥರ್ಡ್ ಪಾರ್ಟಿಯಿಂದ ಮೂಮೆಂಟ್ ಆಗ್ಬೋದು, ಬಟ್ ಕಾಂಟ್ರಾಕ್ಟಲ್ಲಿ ಥರ್ಡ್ ಪಾರ್ಟಿಗೆ ಎಂಟ್ರಿ ಇಲ್ಲ. ಸೊ ಕಾಂಟ್ರಾಕ್ಟಲ್ಲಿ ಏನು, ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸಮ್ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಏನೇ ಡಿಸ್ಕಷನ್ ಆಗಬೇಕಾದ್ರೂ, ಏನೇ ಡಿಸಿಷನ್ ತೊಗೋಬೇಕಾದ್ರೂ ಇವರಿಬ್ಬರೇ ಪಾರ್ಟೀಸ್ ಇರೋದ್ರಿಂದ ಇವರಿಬ್ಬರ ಮಧ್ಯೆನೇ ಟ್ರಾನ್ಸಾಕ್ಷನ್ಸ್ ನಡಿಬೇಕು. ಎನಿ ಥರ್ಡ್ ಪಾರ್ಟಿ ಕೆನಾಟ್ ಎಂಟರ್ ಇನ್ ಟು ಅ ಕಾಂಟ್ರಾಕ್ಟ್. ಹೌಎವರ್, ನಾವು ಫಸ್ಟ್ ವಿಡಿಯೋದಲ್ಲಿ ಓದಿದ್ವಿ, ದಟ್ ಈಸ್ ಕನ್ಸಿಡರೇಷನ್ ಕ್ಯಾನ್ ಮೂವ್ ಟುವರ್ಡ್ಸ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಅಂದರೆ ಬಿ ಪ್ರಾಮಿಸರ್ ಆಗಿರ್ತಾರೆ ಇಲ್ಲಿ, ಅವರು ಡಿಸೈರಲ್ಲಿ ಮೂಮೆಂಟ್ ಆಗಬೇಕು. ಆ್ಯಂಡ್ ಆ ಕನ್ಸಿಡ್ರೇಷನ್ನ ಎ ಆದರೂ ಕೊಡ್ಬೋದು, ಅಥವಾ ಎ ಫ್ರೆಂಡ್ಸು, ವೈಫ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದರೂ ಕೊಡ್ಬೋದು. ಓಕೆ, ಸೊ ದಟ್ ಈಸ್ ವೈ ಇಲ್ಲಿ ನಾವೇನು ಹೇಳೋದು, ಕಾಂಟ್ರಾಕ್ಟಲ್ಲಿ ಥರ್ಡ್ ಪಾರ್ಟಿ ಇರೋ ಹಾಗಿಲ್ಲ, ಬಟ್ ಕನ್ಸಿಡ್ರೇಷನ್ ಬೇಕಾದರೆ ಥರ್ಡ್ ಪಾರ್ಟಿಯಿಂದ ಬರ್ಬೋದು. ಆದರೆ ಇಲ್ಲಿ ಕೆಲವೊಂದು ಏನಂತ ಹೇಳ್ತೀವಿ, ಎಕ್ಸೆಪ್ಷನ್ ಇದೆ. ಎವ್ರಿ ರೂಲ್ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಲ್ವಾ. ಸೊ ಇನ್ ದ ಸೇಮ್ ವೇ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರೂ ಎಲ್ಲ ಮೆನ್ಷನ್ ಆಗಿರುವಂಥ 7 ಪಾಯಿಂಟ್ಸಲ್ಲಿ ಬೇಸಿಕ್ಕಾಗಿ ಕಾಂಟ್ರಾಕ್ಟಲ್ಲಿ ಬೇಕಾದ್ರೆ ಥರ್ಡ್ ಪಾರ್ಟಿ ಎಂಟರ್ ಆಗ್ಬೋದು. ಓಕೆ, ಸೊ ವಾಟ್ ಆರ್ ದೋಸ್ ಥರ್ಡ್ ಪಾಯಿಂಟ್ಸ್? ರೈಟ್, ಲೆಟ್ ಅಸ್ ಡಿಸ್ಕಸ್. ನಂಬರ್ 1 ಈಸ್ ಇನ್ ದ ಕೇಸ್ ಆಫ್ ಎ ಟ್ರಸ್ಟ್. ಓಕೆ, ಸೊ ಬೇಸಿಕಲಿ ಯಾವುದಾದ್ರೂ ಒಂದು ಟ್ರಸ್ಟ್ ಓಪನ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಫೌಂಡರ್ ಮೆಂಬರ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ದೇರ್ ಮೇ ಬಿ ಸರ್ಟನ್ ಫೌಂಡರ್ ಮೆಂಬರ್ಸ್, ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯಾವುದಾದ್ರೂ ಒಂದು ಪ್ರಾಪರ್ಟಿನ ಟ್ರಸ್ಟ್ಗೆ ಬೇಕಾದರೆ ಗಿಫ್ಟ್ ಕೊಟ್ಟಿರ್ಬೋದು. ಓಕೆ, ಸೊ ಲೇಟರ್ ಆನ್ ಆ ಪ್ರಾಪರ್ಟಿ ಮೇಲೆ ಅವರ ನೆಕ್ಸ್ಟ್ ಜನ್ರೇಷನ್ ಫ್ಯಾಮಿಲಿ ಮೆಂಬರ್ಸ್ ಅವರೇನಾದರೂ ಕೇಸ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಓಕೆ, ಸೊ ಅವಾಗ ಏನಾಗುತ್ತೆ, ಫಸ್ಟ್ ಟೈಮ್ ಟ್ರಸ್ಟನ್ನು ಓಪನ್ ಅಪ್ ಮಾಡಿರುವಂಥ ಫೌಂಡರ್ ಮೆಂಬರ್ಸ್ ಇರಲ್ಲ, ದೇರ್ ಮೇ ಬಿ ಸಮ್ ಅದರ್ ಮೆಂಬರ್ಸ್, ಬೇರೆಯವ್ರು ಬಂದಿರ್ತಾರೆ. ಓಕೆ, ಸೊ ಈಗ ಕಾಂಟ್ರಾಕ್ಟನ್ನು ಫೌಂಡರ್ ಮೆಂಬರ್ಸೇ ನಡೆಸಬೇಕು ಅಂತ ನಾವು ಹೇಳೋದಕ್ಕಾಗಲ್ಲ, ಬಿಕಾಸ್ ದ ಇನಿಷಿಯಲ್ ಕಾಂಟ್ರಾಕ್ಟ್ ವಾಸ್ ರನ್ ಬಿಟ್ವೀನ್ ದ ಟ್ರಸ್ಟ್ ಫೌಂಡರ್ ಮೆಂಬರ್ಸ್ ಆ್ಯಂಡ್ ದ ಫ್ಯಾಮಿಲಿ ಮೆಂಬರ್ಸ್ ವಾಸ್ ಗಿಫ್ಟೆಡ್ ದ ಪ್ರಾಪರ್ಟಿ ಟು ದ ಟ್ರಸ್ಟ್. ಓಕೆ, ಸೊ ಈ ಕೇಸಲ್ಲಿ ಏನಾಗುತ್ತೆ, ಬೇಸಿಕಲಿ ಈಗ ಕಾಂಟ್ರಾಕ್ಟ್ ಯಾರ್ಯಾರ ಮಧ್ಯೆ ನಡೆದಿದ್ದು, ಇಟ್ ವಾಸ್ ಬಿಟ್ವೀನ್ ಟ್ರಸ್ಟ್ ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಪ್ರಾಪರ್ಟಿನ ಗಿಫ್ಟ್ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ ಟ್ರಸ್ಟ್ಗೆ. ಸೊ ಲೇಟರ್ ಆನ್ ಎಕ್ಸ್ ಫ್ಯಾಮಿಲಿ ಮೆಂಬರ್ಸು ಯಾರಾದ್ರೂ, ಗ್ರ್ಯಾಂಡ್ ಸನ್ ಆಗಿರ್ಬೋದು ಅಥವಾ ಸನ್ ಆಗಿರ್ಬೋದು, ಗ್ರ್ಯಾಂಡ್ ಡಾಟರ್ ಆಗಿರ್ಬೋದು, ಇವ್ರು ಕೇಸ್ ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಥರ್ಡ್ ಪಾರ್ಟಿ ಆಗ್ತಾರೆ. ಯಾಕೆಂದರೆ ಟ್ರಸ್ಟ್ ಫೌಂಡರ್ ಮೆಂಬರ್ಸು ಇನಿಷಿಯಲ್ ಪಾರ್ಟಿ ಆ್ಯಂಡ್ ಮಿಸ್ಟರ್ ಎಕ್ಸ್ ಇಸ್ ದ ಇನಿಷಿಯಲ್ ಪಾರ್ಟಿ. ಓಕೆ, ಸೊ ಲೇಟರ್ ಆನ್ ಯಾರ್ಯಾರು ಟ್ರಸ್ಟ್ ಫೌಂಡರ್ ಮೆಂಬರ್ಸು ಡೆತ್ ಆದಮೇಲೆ ಬೇರೆ ಮೆಂಬರ್ಸ್ ಬರ್ತಾರೆ. ಓಕೆ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಸೊ ಅವರು ಥರ್ಡ್ ಮೆಂಬರ್ಸ್ ಆಗ್ತಾರೆ, ಎಕ್ಸ್ ಫ್ಯಾಮಿಲಿ ಮೆಂಬರ್ಸು ಥರ್ಡ್ ಮೆಂಬರ್ಸ್ ಆಗ್ತಾರೆ. ಸೊ ಇವನ್ ಇಫ್ ಅವ್ರು ಥರ್ಡ್ ಪಾರ್ಟೀಸ್ ಆಗಿದ್ರೂ ಈ ಕಾಂಟ್ರಾಕ್ಟನ್ನು ಅವರು ನಡೆಸ್ಬೋದು. ಆಯಿತಾ? ಸೊ ಒರಿಜಿನಲ್ ರೂಲ್ ಪ್ರಕಾರ ಹೋದರೆ ಆ್ಯಕ್ಚುಲಾಗಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗುವಾಗಿಲ್ಲ. ಓಕೆ, ಒರಿಜಿನಲ್ ಪಾರ್ಟೀಸ್ ಯಾರ್ಯಾರು, ಟ್ರಸ್ಟ್ ಫೌಂಡರ್ ಮೆಂಬರ್ಸು ಮತ್ತು ಮಿಸ್ಟರ್ ಎಕ್ಸ್. ಅದೇ ಇನ್ ಕೇಸ್ ಆಫ್ ಟ್ರಸ್ಟ್ ಸೆಟಲ್ಮೆಂಟಲ್ಲಿ ಏನು ಹೇಳ್ತಾರೆ, ಫೌಂಡರ್ ಮೆಂಬರ್ಸು ಅಥವಾ ಯಾರು ಒರಿಜಿನಲ್ ಪಾರ್ಟೀಸ್ ಇರ್ತಾರೆ ಕಾಂಟ್ರಾಕ್ಟ್ಗೆ, ಅವ್ರನ್ನ ಬಿಟ್ಟು ಬೇಕಾದರೆ ಥರ್ಡ್ ಪಾರ್ಟಿ ಬೇಕಾದರೂ ಕಾಂಟ್ರಾಕ್ಟನ್ನು ನಡೆಸ್ಬೋದು. ಇದು ಮೊದಲನೇ ಎಕ್ಸೆಪ್ಷನ್. ಓಕೆ, ರೈಟ್. ಸೆಕೆಂಡ್ ಒನ್, ಇನ್ ದ ಕೇಸ್ ಆಫ್ ಎ ಫ್ಯಾಮಿಲಿ ಸೆಟಲ್ಮೆಂಟ್. ಸೊ ಏನು ಹೇಳ್ತಾರೆ, ಇಫ್ ದ ಟರ್ಮ್ಸ್ ಆಫ್ ದ ಸೆಟಲ್ಮೆಂಟ್ ಆರ್ ರೆಡ್ಯೂಸ್ಡ್ ಇನ್ ಟು ರೈಟಿಂಗ್, ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಹೂ ಒರಿಜಿನಲಿ ಹ್ಯಾಡ್ ನಾಟ್ ಬೀನ್ ಪಾರ್ಟೀಸ್ ಟು ದ ಸೆಟಲ್ಮೆಂಟ್ ಮೇ ಎನ್ಫೋರ್ಸ್ ದ ಅಗ್ರಿಮೆಂಟ್. ಸೊ ಇದು ಅಷ್ಟೇ, ಆಲ್ಮೋಸ್ಟ್ ನಿಮಗೆ ಟ್ರಸ್ಟ್ ಥರನೇ ಬರುತ್ತೆ. ನೋಡಿ, ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನೇ ತೊಗೊಳ್ಳೋಣ. Two brothers, X and Y, agreed to pay an allowance of 20,000 rupees to mother on partition of the joint properties. Okay, but later they denied to abide by it.
held their mother, although stranger to the contract, can require their sons for allowance in the court of law. ಸೊ ಇಲ್ಲಿ ಬೇಸಿಕಲಿ ಏನಾಗಿದೆ ಅಂತ ಹೇಳಿದ್ರೆ ದೇರ್ ಆರ್ ಟೂ ಬ್ರದರ್ಸ್, ಒನ್ ಇಸ್ ಎಕ್ಸ್ ಮತ್ತು ಇನ್ನು ಒಂದು ವೈ. ಓಕೆ, ಸೊ ಇವ್ರ ಮಧ್ಯೆ ಕಾಂಟ್ರಾಕ್ಟ್ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಮದರ್ಗೆ, ಓಕೆ, ಸೊ ದೇ ಮೈಟ್ ಬಿ ಗೆಟಿಂಗ್ ಪಾರ್ಟಿಷನ್. ಮುಂಚೆ ಅವ್ರು ಜಾಯಿಂಟ್ ಫ್ಯಾಮಿಲಿ ಆಗಿರ್ತಾರೆ, ಲೇಟರ್ ಪಾರ್ಟಿಷನ್ ಆಗ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ಎಕ್ಸ್ ಆ್ಯಂಡ್ ವೈ ಇಬ್ಬರೂ ಸೇರಿ ದೇ ವಿಲ್ ಬಿ ಪೇಯಿಂಗ್ ಫಾರ್ ದೇರ್ ಮದರ್ 20,000 ಅಲವೆನ್ಸ್ ಅನ್ನೋದು ಎಕ್ಸ್ ಮತ್ತು ವೈ ಮಧ್ಯೆ ಕಾಂಟ್ರಾಕ್ಟ್ ಆಗಿರುತ್ತೆ ಇನ್ ಆರ್ಡರ್ ಟು ಫಾರ್ ದ ಮೇಂಟೆನೆನ್ಸ್ ಆಫ್ ದೇರ್ ಮದರ್. ಸೊ ಲೇಟರ್ ಆನ್ ಎಕ್ಸ್ ಆ್ಯಂಡ್ ವೈ ಹೋಗ್ತಾ ಹೋಗ್ತಾ ಅವ್ರು ಏನು ಪ್ರಾಮಿಸ್ ಮಾಡಿರ್ತಾರೆ, ದೇ ವಿಲ್ ನಾಟ್ ಫಾಲೋ ದಟ್ ಪ್ರಾಮಿಸ್, ದೇ ವಿಲ್ ಬ್ರೇಕ್ ದಟ್ ಪ್ರಾಮಿಸ್. ಸೊ ಈಗ ನಾವು ಒರಿಜಿನಲಾಗಿ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಮತ್ತು ವೈ ಇವರಿಬ್ಬರೂ ಪಾರ್ಟೀಸ್ ಆಫ್ ದ ಕಾಂಟ್ರಾಕ್ಟು, ಮದರ್ ಬಂದು ಥರ್ಡ್ ಪಾರ್ಟಿ. ಸೊ ಇಲ್ಲೇನು ಹೇಳ್ತಾರೆ, ಫ್ಯಾಮಿಲಿ ಸೆಟಲ್ಮೆಂಟಲ್ಲಿ ಈವನ್ ಇಫ್ ದ ಮದರ್ ಈಸ್ ಎ ಥರ್ಡ್ ಪಾರ್ಟಿ ಆಗಿದ್ರೂ ಇನ್ ದಿಸ್ ಕೇಸ್ ಶಿ ಕ್ಯಾನ್ go to the court and case a file against them for not paying the monthly allowance for their maintenance. ಆಯಿತಾ? ಸೊ ಈ ಕೇಸಲ್ಲಿ ಥರ್ಡ್ ಪಾರ್ಟಿ ಯಾರು? ಮದರ್. ಸೊ ಥರ್ಡ್ ಪಾರ್ಟಿ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಇಲ್ಲಿ ನಿಮಗೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಆಸ್ ಅ ರಿಸಲ್ಟ್ ಆಫ್ ದಟ್ ಮದರ್ ಕ್ಯಾನ್ ಎಕ್ಸಸೈಸ್ ದೇರ್ ರೈಟ್ಸ್ ಆ್ಯಂಡ್ ಕಲೆಕ್ಟ್ ದ ಅಲೌನ್ಸ್ ಫ್ರಮ್ ದೇರ್ ಏನಂತ ಹೇಳ್ತೀವಿ, ಸನ್ಸ್. ಓಕೆ, ರೈಟ್. ಥರ್ಡ್ ಒನ್, so in the case of certain marriage arrangements, okay, a provision may be made for the benefit of a person. He may file the suit though he is not a party to the agreement. Okay, so ಮ್ಯಾರೇಜ್ ಕಾಂಟ್ರಾಕ್ಟ್ಸಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಅವ್ರು ಕೊಟ್ಟಿರೋ ಎಕ್ಸಾಂಪಲೇ ತೊಗೊಳ್ಳೋಣ ನೋಡಿ. ಮಿಸ್ಟರ್ ಎಕ್ಸ್ ವೈಫ್ ಡೆಸರ್ಟೆಡ್ ಹಿಮ್ ಫಾರ್ ಇಲ್ ಟ್ರೀಟಿಂಗ್ ಹರ್. ಓಕೆ, ಸೊ ಮಿಸ್ಟರ್ ಎಕ್ಸ್ ಪ್ರಾಮಿಸ್ಡ್ ಹಿಸ್ ವೈಫ್ಸ್ ಫಾದರ್ ಮಿಸ್ಟರ್ ಪುರಿ that he will treat her properly or else pay her monthly allowance, but she was again ill treated by her husband. Held she has all the right to sue Mr. X against the contract between Mr. X and Mr. Puri, even though she was stranger to the contract. Okay, so ಇಲ್ಲಿ ಏನಾಗುತ್ತೆ ಬೇಸಿಕ್ಕಾಗಿ, say for example X and X wife. ಓಕೆ, ಸೊ ಎಕ್ಸ್ ಮತ್ತು ಎಕ್ಸ್ ವೈಫ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೇನಾಗಿದೆ, ಇವ್ರ ಮಧ್ಯೆ ಏನು ಆಫ್ಟರ್ ದ ಮ್ಯಾರೇಜ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್ ಇಸ್ ನಾಟ್ ಗುಡ್ ಆ್ಯಂಡ್ ಮಿಸ್ಟರ್ ಎಕ್ಸ್ ಇಸ್ ನಾಟ್ ಟೇಕಿಂಗ್ ಗುಡ್ ಕೇರ್ ಆಫ್ ದ ವೈಫ್ ಅಂತ ಅಂದ್ಕೊಳ್ಳಿ. ಓಕೆ, ದಟ್ ಈಸ್ ವಾಟ್ ದೇ ಹ್ಯಾವ್ ಸೆಡ್. ಸೊ ಈ ಕೇಸಲ್ಲಿ ಏನಾಗುತ್ತೆ, ಮಿಸ್ಟರ್ ಎಕ್ಸ್ ವೈಫ್ ಈಸ್ ರೆಡಿ ಟು ಮೂವ್ ಔಟ್ ಆಫ್ ದ ಫ್ಯಾಮಿಲಿ, ಬಟ್ ದಿ ಹ್ಯಾಸ್ ಗಿವನ್ ಎ ಲಾಸ್ಟ್ ಚಾನ್ಸ್ ಬೈ ದ ವೈಫ್ ಫಾದರ್ ದಟ್ ಶಿ ಶುಡ್ ಏನಂತ ಹೇಳ್ತೀವಿ, ಮಿಸ್ಟರ್ ಎಕ್ಸ್ ಶುಡ್ ಟ್ರೀಟ್ ಹರ್ ವೆಲ್. ಓಕೆ, ಅಕಸ್ಮಾತ್ ವೆಲ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಲೇಟರ್ ಆನ್ ಶಿ ವಿಲ್ ಬಿ ಸ್ಟೇಯಿಂಗ್ ಅಸೈಡ್ ಆ್ಯಂಡ್ ಹಿ ಈಸ್ ಸಪೋಸ್ ಟು ಪೇ ಸರ್ಟನ್ ಮಂತ್ಲಿ ಅಲೌನ್ಸ್ ಫಾರ್ ದೇರ್ ಮೇಂಟೆನೆನ್ಸ್. ಸೊ ಇದು ಯಾರ್ಯಾರ ಮಧ್ಯೆ ಅಗ್ರಿಮೆಂಟ್ ಆಗಿರೋದು, ಎಕ್ಸು ಮತ್ತು ಎಕ್ಸ್ ವೈಫ್ ಫಾದರ್ ಮಧ್ಯೆ. ಓಕೆ, ಪೂರಿ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಓಕೆ, ಆಯಿತಾ? ಸೊ ಈ ಕೇಸಲ್ಲಿ ಏನಾಗುತ್ತೆ, ಲೆಟ್ ಅಸ್ ಸೇ ಸೇಮ್ ಥಿಂಗ್, ಪೂರಿ ಇವ್ರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಏನಂತ, ಎಕ್ಸ್ ಏನಾದರೂ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ವೈಫ್ನ ಅಂತ ಹೇಳಿದ್ರೆ ಲೇಟರ್ ಆನ್ ಶಿ ವಿಲ್ ಬಿ ಮೂವಿಂಗ್ ಔಟ್ ಆಫ್ ದ ಹೌಸ್ ಆ್ಯಂಡ್ ಫಾರ್ ಹರ್ ಮೇಂಟೆನೆನ್ಸ್ ದ ಸ್ಪೌಸ್ ಶುಡ್ ಗಿವ್ ಮಂತ್ಲಿ ಅಲೌನ್ಸ್ ಅಂತ. ಸೊ ಲೇಟರ್ ಆನ್ ಒನ್ಸ್ ಅಗೇನ್ ಹಿ ಡಿಡ್ ನಾಟ್ ಅಬೈಡ್ ಬೈ ದ ಪ್ರಾಮಿಸ್, ಏನು ಪ್ರಾಮಿಸ್ ಮಾಡಿದ ಅದ್ರ ಪ್ರಕಾರ ಅವ್ನು ನೋಡ್ಕೊಂಡಿಲ್ಲ. ಸೊ ಆ್ಯಸ್ ಅ ರಿಸಲ್ಟ್ ಆಫ್ ದಟ್ ಅವನು ದುಡ್ಡು ಕೊಡಬೇಕಾಗಿರುತ್ತೆ, ಬಟ್ ಹಿ ಈಸ್ ನಾಟ್ ಈವನ್ ರೆಡಿ ಟು ಪೇ ದ ಮನಿ. ಸೊ ಈಗೇನಾಗುತ್ತೆ, ಸ್ಟ್ರೈಟ್ ಅವೇ ಎಕ್ಸ್ ಬೇಕಾದರೆ ಹೋಗಿ ಕೋರ್ಟಲ್ಲಿ ಎಕ್ಸ್ ಮೇಲೆ ಕೇಸ್ ಹಾಕ್ಬೋದು, ಎಕ್ಸ್ ವೈಫ್ ಬೇಕಾದರೆ ಎಕ್ಸ್ ಮೇಲೆ ಕೇಸ್ ಹಾಕ್ಬೋದು. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮಗೇನು ಹೇಳಿದರು, ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ಗೆ ಎಂಟರ್ ಆಗಬಾರ್ದು, ಕರೆಕ್ಟಾ? ಸೊ ಈ ಕೇಸಲ್ಲಿ ಒರಿಜಿನಲ್ ಪಾರ್ಟೀಸ್ ಯಾರ್ಯಾರು, ಎಕ್ಸು ಮತ್ತು ಪೂರಿ. ಓಕೆ, ವೈಫ್ ಕಾಂಟ್ರಾಕ್ಟ್ಗೆ ಎಂಟರೇ ಆಗಿಲ್ಲ, ಥರ್ಡ್ ಪಾರ್ಟಿ. ಸೊ ಮ್ಯಾರೇಜ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಈವನ್ ಇಫ್ ಇನ್ ಕೇಸ್ ಆಫ್ ಮ್ಯಾರೇಜ್ ಕಾಂಟ್ರಾಕ್ಟ್ ಥರ್ಡ್ ಪಾರ್ಟೀಸು ಎಂಟರ್ ಆಗಿ ಬೇಕಾದರೆ ಅವರು ಸೆಟಲ್ಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಥರ್ಡ್ ಪಾರ್ಟಿ ಯಾರು, ಎಕ್ಸ್ ವೈಫ್. ಓಕೆ, ರೈಟ್. ನಾಲ್ಕನೇದು, ಇನ್ ದ ಕೇಸ್ ಆಫ್ ಅಸೈನ್ಮೆಂಟ್ ಆಫ್ ಎ ಕಾಂಟ್ರಾಕ್ಟ್, ಎಸ್. ಸೊ ವೆನ್ ದ ಬೆನಿಫಿಟ್ ಅಂಡರ್ ಕಾಂಟ್ರಾಕ್ಟ್ ಹ್ಯಾಸ್ ಬಿನ್ ಅಸೈನ್ಡ್, ದ ಅಸೈನಿ ಕ್ಯಾನ್ ಎನ್ಫೋರ್ಸ್ ದ ಕಾಂಟ್ರಾಕ್ಟ್, ಬಟ್ ಸಚ್ ಅಸೈನ್ಮೆಂಟ್ ಶುಡ್ ನಾಟ್ ಇನ್ವಾಲ್ವ್ ಎನಿ ಪರ್ಸ್ನಲ್ ಸ್ಕಿಲ್. ಸೊ ಇಲ್ಲೇನಾಗುತ್ತೆ, ಫಸ್ಟು ನೀವು ಒಂದು ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಅದೇನು ಅಂತ ಹೇಳಿದ್ರೆ, ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಸೈನ್ಮೆಂಟ್ and succession. ಓಕೆ, ಸೊ ಸಕ್ಸೆಷನ್ ಅಂದ್ರೇನು, ಅಸೈನ್ಮೆಂಟ್ ಅಂದ್ರೇನು ನೋಡಿ.
ಫಸ್ಟ್ ಆಫ್ ಆಲ್ ಸಕ್ಸೆಷನ್ ಅಂದರೆ ಏನರ್ಥ, ಸಮ್ ಪರ್ಸನ್ ಅಂದರೆ ದ ಸನ್ ವಿಲ್ ಬಿ ಟೇಕಿಂಗ್ ಓವರ್ ದ ಪ್ರಾಪರ್ಟಿ ಆರ್ ಬಿಸ್ನೆಸ್ ಆಫ್ ದ ಫಾದರ್, ಓಕೆ, ಅಥವಾ ಡಾಟರ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಬಿಸ್ನೆಸ್ ಆಫ್ ದ ಫಾದರ್ ಪ್ರಾಪರ್ಟಿ ಆರ್ ಫಾದರ್ಸ್ ಬಿಸ್ನೆಸ್, ಓಕೆನಾ. ಸೊ ಈ ಕೇಸಲ್ಲಿ ಏನಾಗುತ್ತೆ ಸಕ್ಸೆಷನಲ್ಲಿ ಅಂತ ಹೇಳಿದ್ರೆ, ಬೇಸಿಕಲಿ ನಿಮಗೆ ಬೆನಿಫಿಟ್ಸು ಆ್ಯಸ್ ವೆಲ್ ಆ್ಯಸ್ ಲಯಬಿಲಿಟೀಸು, ಅಂದರೆ ಆ ಪ್ರಾಪರ್ಟಿಯಿಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅದನ್ನು ನೀವು ಎಂಜಾಯ್ಮೆಂಟ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಅದರಿಂದ ಏನು ಲಯಬಿಲಿಟೀಸ್ ಅಂದರೆ ಆ ಪ್ರಾಪರ್ಟಿ ಮೇಲೆ ಏನಾದ್ರು ಸಾಲ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ಒಪ್ಕೋಬೇಕಾಗತ್ತೆ. ಓಕೆ, ಇನ್ ಕೇಸ್ ಆಫ್ ಸಕ್ಸೆಷನ್ ಯು ವಿಲ್ ಬಿ ಗೆಟಿಂಗ್ ಬೋತ್ ದ ಥಿಂಗ್ಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ, ಬೆನಿಫಿಟ್ಟು ಸಿಗುತ್ತೆ, ಲಯಬಿಲಿಟಿನೂ ಸಿಗುತ್ತೆ. ಸೊ ಅಸೈನ್ಮೆಂಟ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸಿಕ್ಕಾಗಿ ನಿಮಗೆ ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋಲ್ಲ. ಸಕ್ಸೆಷನಲ್ಲಿ ಕಂಪ್ಲೀಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ, ಫಾದರಿಂದ ಸನ್ಗೆ ಅಥವಾ ಫಾದರಿಂದ ಡಾಟರ್ಗೆ ಅಂತ ತೊಗೊಳ್ಳೋಣ. ಇನ್ ಕೇಸ್ ಆಫ್ ಅಸೈನ್ಮೆಂಟಲ್ಲಿ ಇಟ್ ವಿಲ್ ಬಿ ಓನ್ಲಿ ಟೆಂಪರರಿ. ಸೇ ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ GPA ಅಂತ ಕೂಗ್ತೀವಿ, ಜನರಲ್ ಪವರ್ ಆಫ್ ಅಟಾರ್ನಿ ಅಂತ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಬಿಸ್ನೆಸ್ ಇದೆ ಅಂತ ಅಂದ್ಕೊಳ್ಳಿ, ದ ಓನರ್ ಆಫ್ ದ ಬಿಸ್ನೆಸ್ ಇಸ್ ಮಿಸ್ಟರ್ ಎಕ್ಸ್. ಓಕೆ, ಸೊ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕಂಪ್ಲೀಟಾಗಿ ಅವನೇ ಎಂಗೇಜ್ ಮಾಡ್ತಾ ಇರ್ತಾನೆ. ಡ್ಯೂ ಟು ಸಮ್ ರೀಸನ್ಸ್ ಹಿ ನೀಡ್ ಟು ಗೋ ಔಟ್ ಆಫ್ ದ ಕಂಟ್ರಿ ಫಾರ್ 2 to 3 months ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಕೇಸಲ್ಲಿ ಏನಾಗುತ್ತೆ, ಎಕ್ಸು ಏನೇನು ಕೆಲಸ ಮಾಡಬೇಕಾಗಿರುತ್ತೆ ಅವನಿಲ್ಲ ಅಂತ ಹೇಳಿದ್ರೆ ಅದಷ್ಟು ಆ್ಯಕ್ಟಿವಿಟೀಸು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ವಾಟ್ ಶುಡ್ ಬಿ ಡನ್, ಅವನ ಆ್ಯಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡೋದಕ್ಕೆ ಬೇರೆ ಯಾರಿಗಾದ್ರೂ ಟೆಂಪರರಿ ರೆಸ್ಪಾನ್ಸಿಬಿಲಿಟೀಸ್ನ ಫಾರ್ವರ್ಡ್ ಮಾಡಬೇಕು. ಸೊ ಅದನ್ನು ಯಾರು ಮಿಸ್ಟರ್ ವೈ ಅನ್ನೋ ವ್ಯಕ್ತಿಗೆ ಫಾರ್ವರ್ಡ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಹಾಗಿದ್ರೆ ಅರ್ಥ ಏನು, ಆ್ಯಕ್ಚುಲಾಗಿ ಎಕ್ಸ್ ಏನೇನು ಕೆಲಸ ಮಾಡ್ತಾನೆ ಅದೆಲ್ಲ ಕೆಲಸನ ಈಗ ವೈ ಮಾಡ್ಬೋದು. ಆಲ್ಮೋಸ್ಟ್ ಈಸ್ ಟ್ರೀಟೆಡ್ ಲೈಕ್ ಎನ್ ಟೆಂಪರರಿ ಓನರ್, ಬಟ್ ಹಿ ವಿಲ್ ನಾಟ್ ಬಿ ದ ರಿಯಲ್ ಓನರ್ ಆಗಿರಲ್ಲ. ಓಕೆ, ಫಾರ್ ಅನದರ್ 2 to 3 months ಅವನು ಟೆಂಪರರಿ ಓನರ್ ಆಗಿರ್ತಾನೆ. ಸೊ ಈಗ ಥರ್ಡ್ ಪಾರ್ಟಿ, ಈಗ ವೈ ಯಾಕೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ, ವೈ ವಿಲ್ ಬಿಕಮ್ ದ ಥರ್ಡ್ ಪಾರ್ಟಿ. ಯಾಕೆ ಅಂದರೆ ಎಕ್ಸ್ ಈಗ ಯಾರ್ಯಾರ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿರ್ತಾನೆ ಅದೆಲ್ಲ ಕಾಂಟ್ರಾಕ್ಟನ್ನು ಈಗ ಎಕ್ಸ್ ಪರವಾಗಿ ವೈ ಎಕ್ಸಿಕ್ಯೂಟ್ ಮಾಡ್ತಾನೆ. ಓಕೆನಾ. ಸೊ ವೈನ ನಾವಿಲ್ಲಿ ಏನಂತ ಕೂಗ್ತೀವಿ, ಹಿ ವಿಲ್ ಬಿ ಕಾಲ್ಡ್ ಆ್ಯಸ್, ವೈ ವಿಲ್ ಬಿ ಕಾಲ್ಡ್ ಆ್ಯಸ್ ಅಸೈನರ್. ಓಕೆ, ಅವನ ಅಸೈನರ್ ಆಗ್ತಾನೆ. ಸಾರಿ, ಒಂದೇ ನಿಮಿಷ, ಇಟ್ ಈಸ್ ನಾಟ್ ಅಸೈನರ್, ಇಟ್ ಈಸ್ ಅಸೈನಿ. ಓಕೆ, ಯಾರು ಪವರ್ ಕೊಡ್ತಾರೆ ಅವ್ರನ್ನ ಅಸೈನರ್ ಅಂತೀವಿ. ಸೊ ವೈ ವಿಲ್ ಬಿ ದ ಅಸೈನ್. ಸೊ ಈ ಕೇಸಲ್ಲಿ ವೈ ಎಕ್ಸ್ ಪರವಾಗಿ ಎಲ್ಲ ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇವನು ವೈ ಇಲ್ಲಿ ಅಸೈನಿ ವಿಲ್ ಬಿಕಮ್ ದ ಥರ್ಡ್ ಪಾರ್ಟಿ. ಓಕೆನಾ. ಸೊ ಎಕ್ಸ್ ಪರವಾಗಿ ಎಲ್ಲ ಒಂದು ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾನೆ. ರೈಟ್. ಪಾಯಿಂಟ್ ನಂಬರ್ 5, ಅಕ್ನಾಲಜ್ಮೆಂಟ್ ಆರ್ ಎಸ್ಟಪಲ್. ಸೊ ಇದನ್ನು ನಾವು ಇದರಲ್ಲೂ ಓದಿದ್ದೀವಿ, ಎರಡು ಕಡೆನೂ ರಿಪೀಟ್ ಆಗಿದೆ ನಮಗೆ. ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲೂ ರಿಪೀಟ್ ಆಗಿದೆ. ಇನ್ ದ ಸೇಮ್ ವೇ ನಮಗೆ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲೂ ರಿಪೀಟ್ ಆಗಿದೆ ಇದು. ವೇರ್ ದ ಪ್ರಾಮಿಸರ್ ಬೈ ಹಿಸ್ ಕಂಡಕ್ಟ್ ಅಕ್ನಾಲಜಸ್ ಹಿಮ್ಸೆಲ್ಫ್ ಆಸ್ ಎನ್ ಏಜೆಂಟ್ ಆಫ್ ದ ಥರ್ಡ್ ಪಾರ್ಟಿ ಇಟ್ ವುಡ್ ರಿಸಲ್ಟ್ ಇನ್ ಅನ್ ಬೈಂಡಿಂಗ್ obligation towards the third party. So what do you mean by that? Example number 16 ತಗೋಣ. If L gives to M 20,000 to be given to N, okay, and informs N that he is holding the money for him, but afterwards M refuses to pay the money, then N will be entitled to recover the same from the former M. So ಇಲ್ಲೇನಾಗುತ್ತೆ, ಬೇಸಿಕಲಿ L has given to M, okay, ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ, has given 20K, ಕರೆಕ್ಟಾ. ಸೊ M informs N that he is holding the money for him, okay, but afterwards M refuses to pay the money and N will be entitled to recover the same from the former. ಸೊ ಏನಾಗುತ್ತೆ ಇಲ್ಲಿ ಆ್ಯಕ್ಚುಲಾಗಿ L, ಓಕೆ, ಎಮ್ಗೆ ಅಮೌಂಟ್ ಕೊಟ್ಟಿದ್ದಾನೆ. ಸೊ ಲೇಟ್ರ್ ಆನ್ ಎಮ್ ಏನು ಮಾಡಬೇಕು, ಹಿ ಶುಡ್ ಟ್ರಾನ್ಸ್ಫರ್ ದ ಅಮೌಂಟ್ ಟು ಎನ್, ಕರೆಕ್ಟಾ. ಸೊ ಇಲ್ಲಿ ಒರಿಜಿನಲ್ ಆಗಿ ಕಾಂಟ್ರಾಕ್ಟ್ ಯಾರ್ಯಾರ ಮಧ್ಯೆ ಆಗಿರೋದು, ಎಲ್ ಮತ್ತು ಎಮ್ ಮಧ್ಯೆ, ಅವರಿಬ್ಬರು ಕಾಂಟ್ರಾಕ್ಟ್ ನಡೆಸ್ಕೊಂಡಿರೋದು, ರೈಟ್. ಸೊ ಈಗ ಏನೇ ಟ್ರಾನ್ಸಾಕ್ಷನ್ಸ್ ನಡೆದೂ ಏನೇ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಕ್ರಿಯೇಟ್ ಆಗಬೇಕು, ಎಲ್ ಮತ್ತು ಎಮ್ ಮಧ್ಯೆ ಕಾಂಟ್ರಾಕ್ಟ್ ಕ್ರಿಯೇಟ್ ಆಗಬೇಕು. ಸೊ ಇಲ್ಲಿ ಏನಂತ ಆ್ಯಕ್ಚುಲಾಗಿ ಹೇಳಿರೋದು, ನಾನು ಅನ್ನೋ ಪರ್ಸನ್ಗೆ 20,000 rupees ಕೊಡಬೇಕಾಗಿದೆ. ಸೊ ಅದನ್ನು ನಾನು ಡೈರೆಕ್ಟಾಗಿ ಕೊಡೋದಕ್ಕಾಗಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಐ ವಿಲ್ ಬಿ ಗಿವಿಂಗ್ ಯು ದ ಅಮೌಂಟ್, ಸೊ ಯು ಕ್ಯಾನ್ ಪೇ ಟು ಹಿಮ್ ಲೇಟರ್ ಅಂತ ಹೇಳಿ 20,000 rupees ಎಮ್ಗೆ ಕೊಟ್ಟಿದ್ದಾನೆ. ಸೊ ಲೇಟ್ರ್ ಆನ್ ಎಮ್ ಏನು ಮಾಡಬೇಕು, ಹಿ ಶುಡ್ ಗಿವ್ ಇಟ್ ಟು ಎನ್ನಿಗೆ ಕೊಡಬೇಕು, ಕರೆಕ್ಟಾ. ಬಟ್ ಹಿ ವಿಲ್ ರಿಫ್ಯೂಸ್ ಇಟ್. ಫಸ್ಟ್ ಏನು ಮಾಡ್ತಾನೆ, ಎನ್ಗೆ ಇನ್ಫಾರ್ಮ್ ಮಾಡ್ತಾನೆ ಅವನು, ನಿನ್ನ ಪರವಾಗಿ ನಾನು 20,000 ಹೋಲ್ಡ್ ಮಾಡಿದ್ದೀನಿ ಅಂತ. ಬಟ್ ಲೇಟ್ರ್ ಆನ್ ಅವ್ನು ಪೇಮೆಂಟ್ ಮಾಡೋದನ್ನು ಅಬ್ಜೆಕ್ಟ್ ಮಾಡ್ತಾನೆ.
ಸೊ ಇನ್ ದಿಸ್ ಕೇಸ್ ಈವನ್ ಇಫ್ ಮಿಸ್ಟರ್ ಎನ್ ಇಸ್ ದ ಥರ್ಡ್ ಪಾರ್ಟಿ ಆಗಿದ್ರೂ ಅವನು ಬೇಕಾದರೆ ಎಮ್ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಇನಿಷಿಯಲಿ ಎಮ್ಮು ಅವನಿಗೆ ಅಮೌಂಟನ್ನು ಹೋಲ್ಡ್ ಮಾಡಿದ್ದೀನಿ ಅಂತ ಅವನು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾನೆ. ಅಂದರೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ದಟ್ ಹಿ ಈಸ್ ಹೋಲ್ಡಿಂಗ್ ಮನಿ ಆನ್ ಹಿಸ್ ಬಿಹಾಫ್. ಸೊ ಆಸ್ ಅ ರೀಸನ್ ಆಫ್ ದಟ್ ಈಗ ಅದನ್ನು ಅವ್ನು ಡಿನೈ ಮಾಡೋದಕ್ಕಾಗಲ್ಲ. ಸೊ ಈವನ್ ಇಫ್ ಎನ್ ಥರ್ಡ್ ಪಾರ್ಟಿ ಆಗಿದ್ರೂ ಅವನು ಕಾಂಟ್ರಾಕ್ಟನ್ನು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು, ಎಮ್ ಹತ್ರ ಅವನು ದುಡ್ಡು ಕಲೆಕ್ಟ್ ಮಾಡ್ಬೋದು. ಓಕೆ, ರೈಟ್. ನೆಕ್ಸ್ಟು ಪಾಯಿಂಟ್ ನಂಬರ್ 6. ಇನ್ ದ ಕೇಸ್ ಆಫ್ ಕೋವೆನೆಂಟ್ ರನ್ನಿಂಗ್ ವಿತ್ ಎ ಲ್ಯಾಂಡ್. ಕೋವೆನೆಂಟ್ ರನ್ನಿಂಗ್ ವಿತ್ ಎ ಲ್ಯಾಂಡ್ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅದ್ರ ಮೇಲೆ ಕೇಸ್ ನಡೀತಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ there is an property owner by X. Okay, he is the owner. Okay, and he will sell the goods to land to Y. ಆಯಿತಾ, ಅಗ್ರಿಕಲ್ಚರಲ್ ಲ್ಯಾಂಡ್ ಒಂದು ಸೆಲ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆ್ಯಕ್ಚುಲಾಗಿ ಏನಾಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಮೇಲೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೇಸ್ ರನ್ ಆಗ್ತಾ ಇರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿದ್ರೆ ವೈ ಈಗ ಪ್ರಾಪರ್ಟಿನ ಪರ್ಚೇಸ್ ಮಾಡಿಬಿಡ್ತಾನೆ. ಓಕೆ, ಸೊ ಈಗ ಒರಿಜಿನಲ್ ಆಗಿ ಕೇಸ್ ನಡೀತಾ ಇದ್ದಿದ್ದು ಯಾರ ಮಧ್ಯೆ ಅಂತ ಹೇಳಿದ್ರೆ ಎಕ್ಸ್ ಆ್ಯಂಡ್ ಝೆಡ್ ಮಧ್ಯ ಕೇಸ್ ನಡೀತಾ ಇದ್ದಿದ್ದು. ಸೊ ಈಗ ಪ್ರಾಪರ್ಟಿ ವೈಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಈಗ ಯಾರು ನೋಡ್ಕೋಬೇಕು ಅದನ್ನು ಕೇಸನ್ನು, ಇಟ್ ವಿಲ್ ಬಿ ಬಿಟ್ವೀನ್ ಎಕ್ಸ್ ಆ್ಯಂಡ್ ಝೆಡ್ ಆ್ಯಂಡ್ ವೈ. ಓಕೆ, ಇವರಿಬ್ಬರು ಒರಿಜಿನಲ್ ಪಾರ್ಟೀಸು. ಓಕೆ, ಆ್ಯಂಡ್ ವೈ ವಿಲ್ ಬಿ ದ ನ್ಯೂ ಪಾರ್ಟಿ. ಸೊ ಅವನು ಥರ್ಡ್ ಪಾರ್ಟಿ ಆಗಿದ್ರೂ ಮುಂಚೆ ಎಕ್ಸ್ ನಡೆಸಬೇಕಾಗಿರೋ ಆ್ಯಕ್ಟಿವಿಟೀಸ್ನೆಲ್ಲನೂ ಈಗ ವೈ ನಡೆಸಬೇಕಾಗತ್ತೆ. ಓಕೆ, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಸಕ್ಸೆಷನ್ ಥರನೇ ಆಯ್ತಿದೆ. ಓಕೆ, ಅವಾಗ ನಾನು ಎಕ್ಸ್ಪ್ಲೈನ್ ಮಾಡೋದ್ನೆಲ್ಲ ಫಾದರಿಂದ ಸನ್ಗೆ ಅಥವಾ ಫಾದರಿಂದ ಡಾಟರ್ಗೆ ಹೋಗುತ್ತೆ, ಅವ್ರ ನೆಕ್ಸ್ಟ್ ಆಬ್ಲಿಗೇಷನ್ಸ್ನ ಫುಲ್ಫಿಲ್ ಮಾಡಬೇಕು ಅಂತ. ಇನ್ ದ ಸೇಮ್ ವೇ ಆಲ್ಮೋಸ್ಟ್ ಸಕ್ಸೆಷನ್ ಥರನೇ ಆಗುತ್ತೆ ಇದು. ಓಕೆ, ಇವನ್ ಇಫ್ ವೈ ಥರ್ಡ್ ಪಾರ್ಟಿ ಆಗಿದ್ರೂ ಮುಂಚೆ ಎಕ್ಸ್ ಮತ್ತು ಝೆಡ್ ಮಧ್ಯೆ ನಡೀತಿರೋ ಕೇಸನ್ನು ಈಗ ಎಕ್ಸ್ ಮತ್ತು ವೈ ನಡೆಸಬೇಕಾಗುತ್ತೆ. ವೈ ಶುಡ್ ಟೇಕ್ ಕೇರ್ ಆಫ್ ಆಲ್ ದ ಕೇಸಸ್ ನಾವು. ಓಕೆ, ರೈಟ್. ಎಲ್ಲ ಕಡೆನೂ ಥರ್ಡ್ ಪಾರ್ಟಿಗಳನ್ನ ನೋಟಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಥ್ರೂ ಆ್ಯನ್ ಏಜೆಂಟ್. ಕರೆಕ್ಟಾ? ವೆರಿ ಸಿಂಪಲ್ ಥಿಂಗ್. ಆ್ಯಕ್ಚುಲಾಗಿ ಏನಾಗುತ್ತೆ, ಮೇಜರಾಗಿ ಈಗ ಕಾಂಟ್ರಾಕ್ಟು ಏಜೆಂಟ್ ಎಂಟರ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನು ಯಾರ ಪರವಾಗಿ ಎಂಟರ್ ಆಗಿರ್ತಾನೆ, ಹಿ ವಿಲ್ ಬಿ ಎಂಟರ್ಡ್ ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್. ಓಕೆ, ಪ್ರಿನ್ಸಿಪಲ್ ಅಥವಾ ಓನರ್ ಪರವಾಗಿ ಅವನು ಎಂಟರ್ ಆಗಿರ್ತಾನೆ. ಓಕೆ, ಸೊ ಈವನ್ ಇಫ್ ಏಜೆಂಟ್ ಎಂಟರ್ ಆಗಿದ್ರೂ ಆ ಕಾಂಟ್ರಾಕ್ಟನ್ನು ಯಾರು ನಡೆಸ್ಬೋದು ಲೇಟರ್ ಆನ್, ಇಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಬೈ ದ ಪ್ರಿನ್ಸಿಪಲ್. ಓಕೆ, ಸೊ ಅಲ್ಲಿಗೆ ಥರ್ಡ್ ಪಾರ್ಟಿ ಯಾರು, ಪ್ರಿನ್ಸಿಪಲ್. ಮುಂಚೆ ಕಾಂಟ್ರಾಕ್ಟನ್ನು ಯಾರು ಎಕ್ಸಿಕ್ಯೂಟ್ ಮಾಡಿರ್ತಾರೆ, ಏಜೆಂಟ್ ಮತ್ತು ಸಮ್ ಪರ್ಸನ್. ಲೆಟ್ ಅಸ್ ಸೇ ದೆರ್ ಇಸ್ ಅನ್ ಕಾಂಟ್ರಾಕ್ಟ್ ಬಿಟ್ವೀನ್ ಕಸ್ಟಮರ್ ಆ್ಯಂಡ್ ದ ಏಜೆಂಟ್. ಸೊ ಏನೇ ಆ್ಯಕ್ಟಿವಿಟೀಸ್ ರನ್ ಆದರೂ, ಅಮೌಂಟ್ ಕಲೆಕ್ಟ್ ಆದರೂ ಆಗಬಹುದು ಅಥವಾ ಪೇಮೆಂಟ್ ಇದೆಲ್ಲನೂ ಇವರಿಬ್ಬರು ಮಾತ್ರ ನೋಡ್ಕೋಬೇಕು. ಬಟ್ ಏಜೆಂಟು ಪ್ರಿನ್ಸಿಪಲ್ ಪರವಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಇವನ್ ಇಫ್ ಪ್ರಿನ್ಸಿಪಲ್ ಇಸ್ ಅ ಥರ್ಡ್ ಪಾರ್ಟಿ, ಈ ಕ್ಯಾನ್ ಆ್ಯಕ್ಟ್ ಆನ್ ಬಿಹಾಫ್ ಆಫ್ ದ ಏಜೆಂಟ್. ಓಕೆ, ರೈಟ್. ಸೊ ಇಷ್ಟು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಆಯಿತಾ, ಈ ಚಾಪ್ಟ್ರಲ್ಲಿ ತುಂಬ ಕಮ್ಮಿ ಕಂಟೆಂಟ್ ಇರುತ್ತೆ, ಬಟ್ ಕೇಸ್ ಲಾ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟು. ಸೊ ಇಲ್ಲೇನು ಓದಿದ್ವಿ ನಾವು, ಡಾಕ್ಟ್ರಿನ್ ಆಫ್ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಪ್ರಕಾರ ಕನ್ಸಿಡರೇಷನಲ್ಲಿ ಥರ್ಡ್ ಪಾರ್ಟಿ ಇರ್ಬೋದೇ ಹೊರತು ಕಾಂಟ್ರಾಕ್ಟಲ್ಲಿ ಥರ್ಡ್ ಪಾರ್ಟಿ ಇರಬಾರ್ದು. ನೋಡಿ, ಇಲ್ಲಿ ಆ್ಯಕ್ಚುಲಾಗಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ, ನೀಟಾಗಿದೆ. ದ ಕನ್ಸಿಡರೇಷನ್ ಫಾರ್ ಅಗ್ರಿಮೆಂಟ್ ಮೇ ಪ್ರೊಸೀಡ್ ಫ್ರಮ್ ಎ ಥರ್ಡ್ ಪಾರ್ಟಿ ಬಟ್ ದ ಥರ್ಡ್ ಪಾರ್ಟಿ ಕೆನಾಟ್ ಸೀ ಆನ್ ದ ಕಾಂಟ್ರಾಕ್ಟ್. ಅದನ್ನೇ ನಾವೇನಂತ ಹೇಳ್ತೀವಿ, ಡಾಕ್ಟ್ರಿನ್ ಆಫ್ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್. ಬಟ್ ಈ ಕೆಳಗಡೆ ಕೊಟ್ಟಿರೋ 7 ಕೇಸಸ್ಸಲ್ಲಿ ಏನಾಗುತ್ತೆ, ಈವನ್ ಇಫ್ ಥರ್ಡ್ ಪಾರ್ಟಿ ಇದ್ರೂ ಕಾಂಟ್ರಾಕ್ಟಲ್ಲಿ ಅವನು ಎಕ್ಸಿಕ್ಯೂಟ್ ಮಾಡ್ಬೋದು. ಓನ್ಲಿ ಇನ್ ದಿಸ್ 7 ಕೇಸಸ್ ಮಾತ್ರ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಬಂದು ಇನ್ ಕೇಸ್ ಆಫ್ ಇದು ಅಷ್ಟೇ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ನಾರ್ಮಲಾಗಿ ಏನಾಗುತ್ತೆ, ನಾವು ಬೇಸಿಕ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ಕಾಂಟ್ರಾಕ್ಟ್ ಓದಬೇಕಾದ್ರೆ ಅಲ್ಲಿ ಓದಿದ್ವಿ ಏನದು, ನಮ್ಮ ಹತ್ರ ಕಾಂಟ್ರಾಕ್ಟಲ್ಲಿ ಕನ್ಸಿಡರೇಷನ್ ಇರಬೇಕು, ಬಟ್ ಇಟ್ ನೀಡ್ ನಾಟ್ ಟು ಬಿ ಅಡಿಕ್ವೇಟ್. ಇದ್ದರೆ ಸಾಕು, ಎಷ್ಟು ಬೇಕಾದರೂ ಇರ್ಬೋದು. ಇಟ್ ಮೇ ಬಿ ಐದರ್ ಇನ್ ಕ್ಯಾಶ್, ಇನ್ ಕೈಂಡ್ ಆರ್ ಕಾಂಬಿನೇಷನ್ ಆಫ್ ಬೋತ್ ದ ಥಿಂಗ್ಸ್. ಕರೆಕ್ಟಾ? ಹೇಗೆ ಬೇಕಾದರೂ ಇರ್ಬೋದು, ಬಟ್ ಇಟ್ ನೀಡ್ ನಾಟ್ ಟು ಬಿ ಅಡಿಕ್ವೇಟ್ ಅಂತ ಓದಿದ್ವಿ. ಅಂದರೆ ಅರ್ಥ ಏನು, ಕಾಂಟ್ರಾಕ್ಟಲ್ಲಿ ಕನ್ಸಿಡರೇಷನ್ ಇರಲೇಬೇಕು. ಕನ್ಸಿಡರೇಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್, ನಡೆಸೋದಕ್ಕಾಗಲ್ಲ. ಓಕೆ, ಸೊ ಎವ್ರಿ ರೂಲ್ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅನ್ನೋ ಥರ ಈ ಕೇಸಲ್ಲೂ ಅಷ್ಟೇ ಬೇಸಿಕ್ಕಾಗಿ ನಿಮಗೆ ಕನ್ಸಿಡರೇಷನ್ ಇಲ್ಲ ಅಂತ ಹೇಳಿದ್ರೂ ನಿಮಗೆ ಕಾಂಟ್ರಾಕ್ಟನ್ನು ನಡೆಸ್ಬೋದು.
ಓಕೆ, ಇಲ್ಲಿ ಸೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಇದು ಮಾರ್ಕ್ ಮಾಡ್ಕೊಳ್ಳಿ. ಸೆಕ್ಷನ್ 25. ನಾನು ಹೇಳಿದ್ದೆ ನಿಮಗೆ ಎಲ್ಲ ಕಡೆ ಓದೋ ಅವಶ್ಯಕತೆ ಇಲ್ಲ, ಬಟ್ ಕೆಲವೊಂದು ಕಡೆ ನೀವು ಜ್ಞಾಪಕಕ್ಕೆ ಇಟ್ಕೊಳ್ಳೇಬೇಕು ಅಂತ. ದಿಸ್ ಇಸ್ ಒನ್ ಆಫ್ ದಟ್ ಪ್ಲೇಸ್. ಓಕೆ, ಮ್ಯಾಂಡೇಟರಿಲಿ ನೀವು ಇದನ್ನು ಜ್ಞಾಪಕಕ್ಕೆ ಇಟ್ಕೋಬೇಕು. ಓಕೆ, ರೈಟ್, ಸರಿ. ಹಾಗಿದ್ದರೆ ಲೆಟ್ ಅಸ್ ಮೂವ್ ಆನ್ ಟು ದ ಪ್ಲೇಸ್ ಆ್ಯಂಡ್ ಡಿಸ್ಕಸ್ ದ ಸಿಚುಯೇಷನ್ಸ್ ವೇರ್ ನಿಮಗೆ ಕನ್ಸಿಡ್ರೇಷನ್ ಇಲ್ಲ ಅಂತ ಹೇಳಿದ್ರೂ ಕಾಂಟ್ರಾಕ್ಟು ಎಲ್ಲಿ ವ್ಯಾಲಿಡ್ ಆಗಿರುತ್ತೆ. ಓಕೆ, ನೋಡಿ, ಈ 4 ಕೇಸಸ್ ಇದೆಯಲ್ಲ, ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ದೇರ್ ಆರ್ ನೋ ಎಕ್ಸ್ಪ್ಲನೇಷನ್. ಫಸ್ಟ್ 3 ಕೇಸಸ್ಗೆ ಮಾತ್ರ ಎಕ್ಸ್ಪ್ಲನೇಷನ್ ನಾವು ಕೊಡಬೇಕಾಗಿರೋದು. ಯಾವುದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ ಅಂತ ಹೇಳಿದ್ರೆ 4, 5, 6, 7 ಇದಕ್ಕಿಲ್ಲ. ಓಕೆ, ಏಜೆನ್ಸಿ ಕೇಸಲ್ಲಿ ಕಂಪ್ಲೀಟೆಡ್ ಗಿಫ್ಟ್ ಅಂದರೆ ನಾರ್ಮಲ್ ಗಿಫ್ಟ್ ಅಂತ ತೊಗೊಳ್ಳಿ. ಏಜೆನ್ಸಿ, ಗಿಫ್ಟು, ಬೇಲ್ಮೆಂಟು ಮತ್ತು ಚಾರಿಟಿ. ಸೊ ಇಲ್ಲಿ ನೋಡಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಬೆನಿಫಿಟ್ ಸಿಗ್ತಾ ಇರುತ್ತೆ, ಇನ್ನೊಬ್ಬರಿಗೆ ಬೆನಿಫಿಟ್ ಸಿಗಲ್ಲ. ಸೇ ಫಾರ್ ಎಕ್ಸಾಂಪಲ್ ಗಿಫ್ಟ್ ಅಂತ ಅಂದ್ಕೊಳ್ಳಿ. ಸೊ ಐ ಆಮ್ ಗಿಫ್ಟಿಂಗ್ ಸಮಥಿಂಗ್ ಟು ಮೈ ಫ್ರೆಂಡ್ ಅಂತ ಹೇಳಿದ್ರೆ ಮೈ ಫ್ರೆಂಡ್ ಈಸ್ ಗೆಟಿಂಗ್ ದ ಬೆನಿಫಿಟ್, ಬಟ್ ವೇರ್ ಆಸ್ ಐ ಆಮ್ ನಾಟ್ ಗೆಟಿಂಗ್ ದ ಬೆನಿಫಿಟ್. ಸೊ ಹ್ಯಾಪಿನೆಸ್ ಅಂತ ಹೇಳ್ಬೋದು, ಬಟ್ ಹ್ಯಾಪಿನೆಸ್ ಇಟ್ ಈಸ್ ನಾಟ್ ಇಟ್ ಕೆ ನಾಟ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಹೌದಾ, ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡೋದಕ್ಕಾಗಲ್ಲ. ಹೆನ್ಸ್ ಇಲ್ಲಿ ಒಬ್ಬರಿಗೆ ಮಾತ್ರ ಬೆನಿಫಿಟ್ ಆಗ್ತಾ ಇರುತ್ತೆ, ಇನ್ನೊಬ್ಬರಿಗೆ ಬೆನಿಫಿಟ್ ಆಗಲ್ಲ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ನಾವು ಅದನ್ನು ನೋ ಕನ್ಸಿಡರೇಷನ್ ಅಂತ ಕೂಗ್ತೀವಿ. ಸೊ ಈ 4 ಕೇಸಲ್ಲೂ ಅಷ್ಟೇ, ಏಜೆನ್ಸಿ, ಕಂಪ್ಲೀಟೆಡ್ ಗಿಫ್ಟ್, ಬೇಲ್ಮೆಂಟ್ ಮತ್ತು ಚಾರಿಟಿ. ಓಕೆ, ಈ 4 ಎಕ್ಸ್ಪ್ಲನೇಷನ್ ಇಲ್ಲ, ನೀವು ಜಸ್ಟ್ ಅದನ್ನು ಮೆನ್ಷನ್ ಮಾಡಿದ್ರೆ ಸಾಕು, ಮೋರ್ ದೆನ್ ಎನಫ್. ನಮಗೆ ಎಕ್ಸ್ಪ್ಲನೇಷನ್ ಇರೋದು ಫಸ್ಟ್ 3 ಥಿಂಗ್ಸ್ಗೆ, ಮೋಸ್ಟ್ ಇಂಪಾರ್ಟೆಂಟ್. ಸರಿ, ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಒನ್. ದಟ್ ಈಸ್ ಫಸ್ಟ್ ಒನ್, ಪ್ರಾಮಿಸ್ ಟು ಪೇ ದ ಟೈಮ್ ಬಾರ್ ಡೆಟ್. ಓಕೆ, ಸೊ ನಾರ್ಮಲಾಗಿ ರೂಲ್ ಇರೋದು ಅಂತ ಹೇಳಿದ್ರೆ, ಈಗ ಯಾರಾದರೂ ಒಬ್ಬ ಕಸ್ಟಮರ್ಗೆ ನೀವು ಕ್ರೆಡಿಟ್ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಸರ್ಟನ್ ಟೈಮ್ ಲಿಮಿಟ್ ಟು ಕಲೆಕ್ಟ್ ದ ಮನಿ ಫ್ರಮ್ ಹಿಮ್. ಸೇ ಫಾರ್ ಎಕ್ಸಾಂಪಲ್ ನಾರ್ಮಲಾಗಿ 3 years ಅಂತ ಹೇಳ್ತಾರೆ. ಓಕೆ, ಸೊ ವೆನ್ ಎವರ್ ದ ಗೂಡ್ಸ್ ಹ್ಯಾಸ್ ಬಿನ್ ಸೋಲ್ಡ್ ಟು ಸಮ್ ಕಸ್ಟಮರ್, ಕ್ರೆಡಿಟ್ ಸೇಲ್ ಮಾಡಿದಾಗ ದಟ್ ಅಮೌಂಟ್ ಶುಡ್ ಬಿ ಕಲೆಕ್ಟೆಡ್ ಫ್ರಮ್ ಹಿಮ್ ವಿತಿನ್ ಸ್ಪೆಸಿಫೈಡ್ ಟೈಮ್. ಸೆ 3 years ಅಂತ ತೊಗೊಳ್ಳೋಣ. ಆ 3 years ಒಳಗಡೆ ಏನಾದರೂ ನೀವು ಕಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ಟೈಮ್ ಬಾರ್ ಡೆಟ್. ಅಂದರೆ ನೀವು ಆ ಡೆಟ್ಟನ್ನು ಕಲೆಕ್ಟ್ ಮಾಡೋದಕ್ಕಾಗಲ್ಲ, ಯಾಕೆ ಅಂದರೆ ಅದಕ್ಕೆ ಸ್ಪೆಸಿಫೈ ಮಾಡಿರೋ ಟೈಮ್ ಲಿಮಿಟ್ ಮುಗಿದೋಗಿದೆ. ಓಕೆ, ಸೊ ಆವಾಗ ನೀವೇನು ಮಾಡ್ತೀರಾ, ಪೇ ಆ್ಯಂಡ್ ಅಕೌಂಟಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಹೇಳಿಬಿಟ್ಟು ಪೋಸ್ಟ್ ಮಾಡಿ ಎಂಡ್ ಅಪ್ ಮಾಡ್ತೀರಾ. ರೈಟ್, ಸೊ ಲೇಟ್ರ್ ಆನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ದ ಸೇಮ್ ಕಸ್ಟಮರ್ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ಪ್ರಾಮಿಸ್ ದಟ್ ಹಿ ವಿಲ್ ಪೇ ಯು ದ ಡೆಟ್. ಸೊ ಮುಂಚೆ ನಾನೇನು ನಿಮಗೆ ಕೊಡಬೇಕಾಗಿತ್ತು, ಡೆಟ್ ಕೊಡಬೇಕಾಗಿದೆಯಲ್ಲ, ಅದನ್ನು ನಾನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಈ ಕೇಸಲ್ಲಿ ಏನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಏನೂ ಇಲ್ಲ ಇಲ್ಲಿ. ಓಕೆ, ದೆರ್ ಇಸ್ ನೋ ಎಕ್ಸ್ಟ್ರಾ ಬೆನಿಫಿಟ್. ಮುಂಚೆ ಬರಬೇಕಾಗಿರೋ ದುಡ್ಡಿಗೆ ಬರ್ತಾ ಇದೆ ಆ್ಯಂಡ್ ಕಸ್ಟಮರ್ಗೂ ಯಾವುದೇ ರೀತಿ ಬೆನಿಫಿಟ್ ಇಲ್ಲ, ಯಾಕೆಂದರೆ ಹಳೆ ಗೂಡ್ಸ್ ಅವಾಗಲೇ ಅವನು ರಿಸೀವ್ ಮಾಡಿಬಿಟ್ಟಿದ್ದಾನೆ. ಕರೆಕ್ಟಾ? ಅಥವಾ ಇನ್ನೊಂದು ಆ್ಯಂಗಲಿಂದ ತೊಗೊಂಡ್ರೆ, ಈ ಟೈಮ್ ಬಾರ್ ಡೆಟ್ಟಲ್ಲಿ ನಿಮಗೆ ದುಡ್ಡು ಬರಲ್ಲ ಅಂತ ಅಂದ್ಕೊಂಡಿದ್ರೆ ದುಡ್ಡು ಬರ್ತಾ ಇದೆ, ಬೆನಿಫಿಟ್ ಸಿಕ್ತು. ಆದರೆ ಕಸ್ಟಮರ್ಗೆ ಯಾವುದೇ ರೀತಿ ವಾಪಸ್ ಬೆನಿಫಿಟ್ ಇಲ್ಲ. ಯು ಇಸ್ ನಾಟ್ ಗೆಟಿಂಗ್ ಎನಿಥಿಂಗ್ ಇನ್ ದ ಸೆಕೆಂಡ್ ಟ್ರಾನ್ಸಾಕ್ಷನ್. ಸೊ ಹೀಗಿದ್ರೂ ನಾವು ಅದನ್ನು ವ್ಯಾಲಿಡ್ ಅಂತ ಟ್ರೀಟ್ ಮಾಡ್ತೀವಿ. ಆದರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಏನದು ಅಂತ ಹೇಳಿದ್ರೆ ನೋಡಿ, ಏನು ಹೇಳಿದ್ದಾರೆ, ವೇರ್ ಎ ಪ್ರಾಮಿಸ್ ಇನ್ ರೈಟಿಂಗ್, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಪ್ರಾಮಿಸ್ ಟು ಪೇ ದ ಟೈಮ್ ಬಾರ್ ಡೆಟ್ಟು ವ್ಯಾಲಿಡ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ರೈಟಿಂಗ್. ಮತ್ತು ಯಾರು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಹಿ ಶುಡ್ ಸೈನ್ ಇಟ್, ರಿಟರ್ನ್ ಫಾರ್ಮ್ಯಾಟಲ್ಲಿರಬೇಕು ಮತ್ತು ಅದಕ್ಕೆ ಸಿಗ್ನೇಚರ್ ಆಗಬೇಕು. ಆವಾಗ ಮಾತ್ರನೇ ಈ ಪ್ರಾಮಿಸ್ ಟು ಪೇ ದ ಟೈಮ್ ಬಾರ್ ಡೆಟ್ಟು ವ್ಯಾಲಿಡ್ ಆಗುತ್ತೆ. Otherwise no. Okay, as simple as that. Next thing, it is compensation for the voluntary services. ಆಯಿತಾ, ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಸೊ ಕಾಂಪನ್ಸೇಷನ್ ಫಾರ್ ದ ವಾಲಂಟರಿ ಸರ್ವಿಸಸ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್, ಈಗ there are 2 persons, Mr. X and Mr. Y. Okay, so Mr. X is driving a vehicle, okay, without wearing an helmet. ಆಯಿತಾ, ಸೊ ಇವನು ಹೆಲ್ಮೆಟ್ ವೇರ್ದಿರೋ ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದಾನೆ. ಹಿ ಈಸ್ ಕಾಟ್ ಬೈ ದ ಪೊಲೀಸ್ ಆ್ಯಂಡ್ ಈಸ್ ಲಯಬಲ್ ಟು ಪೇ ದ ಫೈನ್. ಓಕೆ, ಸೊ 1000 rupees ಫೈನ್ ಕಟ್ಟಬೇಕಾಗಿರುತ್ತೆ ಅವನು. ಸೊ ಹಿ ಹ್ಯಾಸ್ ಫಾರ್ಗಾಟನ್ ಟು ಟೇಕ್ ದ ಪರ್ಸ್ ವಿತ್ ಹಿಮ್ ವೈಲ್ ಡ್ರೈವಿಂಗ್. ಸೊ ಇಮಿಡಿಯೇಟಾಗಿ ಯಾವುದೊಂದು ಕೆಲಸದ ಮೇಲೆ ಅವನು ಹೋಗಬೇಕಾಗಿರುತ್ತೆ. ಸೊ ಈಗ ಅವ್ನು ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ವೆಹಿಕಲ್ ಬಿಡಲ್ಲ. ಹೌದಾ, ಸೊ ಈ ಕೇಸಲ್ಲಿ ಏನಾಗುತ್ತೆ, ಹಿಸ್ ಫ್ರೆಂಡ್ ವೈ ವಿಲ್ ಎಂಟರ್ ಇನ್ ಟು ದ ಪ್ರಿಮೈಸಸ್ ಆ್ಯಂಡ್ ಅವನ ಪ್ರಿಮೈಸಸ್ಗೆ ಎಂಟರ್ ಆದಮೇಲೆ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ ಆ್ಯಂಡ್ ವಿಲ್ಫುಲಿ ಹಿ ವಿಲ್ ಪೇ 1000 rupees. ಈ ವರ್ಡ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ಎಕ್ಸ್ ರಿಕ್ವೆಸ್ಟಿಂದ ಪೇಮೆಂಟ್ ಮಾಡಬಾರ್ದು, ವೈ ವಿಲ್ಫುಲ್ಲಾಗಿ ವಾಲಂಟರಿಲಿ ಪೇಮೆಂಟ್ ಮಾಡಬೇಕು 1000 rupeesನ. ಓಕೆ, ಸೊ 1000 rupeesನ ಪೇಮೆಂಟ್ ಮಾಡಿ ಹಿ ವಿಲ್
ಹೆಲ್ಪ್ ಮಿಸ್ಟರ್ ಎಕ್ಸ್ ಟು ಎಸ್ಕೇಪ್ ಫ್ರಮ್ ದಟ್ ಆ್ಯಕ್ಟಿವಿಟಿ. ಓಕೆ, ಲಯಬಿಲಿಟಿಯಿಂದ ಎಸ್ಕೇಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ. ಸೊ ಎಕ್ಸ್ ವಿಲ್ ಮೂವ್ ಆನ್. ಸೊ ಬಿಫೋರ್ ಮೂವಿಂಗ್ ಆನ್ ಟು ಹಿಸ್ ವರ್ಕ್, ಎಕ್ಸ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವೀಗೇನು ಅಮೌಂಟ್ ಕೊಟ್ಟಿದ್ದೀರಾ, ಲೇಟರ್ ಆನ್ ಐ ವಿಲ್ ರಿಟರ್ನ್ ಇಟ್ ಟು ಯು ಅಂತ ಹೇಳ್ತಾನೆ. ಓಕೆ, ಸೊ ಈ ಕೇಸಲ್ಲಿ ಏನಾಗುತ್ತೆ ನೋಡಿ, ಕಾಂಪನ್ಸೇಷನ್ ಫಾರ್ ಪಾಸ್ಟ್ ವಾಲಂಟರಿ ಸರ್ವೀಸಸ್. ಅದಕ್ಕೆ ನಾನು ಆವಾಗಲೇ ಒಂದು ಸ್ಟ್ರೆಸ್ ಮಾಡಿದೆ, ಏನಂತ, ದುಡ್ಡು ಕೊಡಬೇಕಾದ್ರೆ ಅವ್ನು ರಿಕ್ವೆಸ್ಟಿನ ಅಥವಾ ಫೋರ್ಸ್ಫುಲ್ಲಾಗಿ ದುಡ್ಡು ಕೊಡ್ತಾ ಇಲ್ಲ, ಅವನು ವಿಲ್ಫುಲ್ಲಾಗಿ ದುಡ್ಡು ಕೊಡ್ತಾ ಇದ್ದಾನೆ. ಅಂದರೆ ಅರ್ಥ ಏನು, ಇದಕ್ಕಿಂತ ಮುಂಚೆ ಯಾರಿಗಾದರೂ ನೀವು ವಿಲ್ಫುಲಿ ಹೆಲ್ಪ್ ಮಾಡಿರ್ತೀರ. ಸೊ ಲೇಟರ್ ಆನ್ ಅವ್ರು ಏನಾದ್ರೂ ಅವರು ವಿಲ್ಫುಲ್ಲಾಗಿ ಪ್ರಾಮಿಸ್ ಮಾಡಿದ್ರು ನಿಮಗೆ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ಅವಾಗ ಆ ಅಮೌಂಟನ್ನು ರಿಸೀವ್ ಮಾಡಬೇಕು. ಇಲ್ಲಿ ಬೇಸಿಕ್ಕಾಗಿ ನಿಮಗೇನು ಬೆನಿಫಿಟ್ ಬರ್ತಾ ಇಲ್ಲ, ಕೊಟ್ಟಿರೋ ದುಡ್ಡು ನಿಮ್ಗೆ ವಾಪಸ್ ಬರ್ತಿದೆ ಅಷ್ಟೇ. ಓಕೆ, ಆ್ಯಕ್ಚುಲಾಗಿ ಅವ್ನಿಗಲ್ಲಿ ಬೆನಿಫಿಟ್ ಆಗಿದ್ದು ಮೇಜರು. ಓಕೆ, ಸೊ ಈವನ್ ಇನ್ ದಟ್ ಕೇಸ್ ಇದನ್ನು ನೀವು ವ್ಯಾಲಿಡ್ ಅಂತ ಟ್ರೀಟ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ 4 ಕಂಡೀಷನ್ಸ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್. ಏನೇನು, ಪಾಯಿಂಟ್ ನಂಬರ್ 1, ದಟ್ ಈಸ್ ದ ಸರ್ವಿಸಸ್ ಶುಡ್ ಹ್ಯಾವ್ ಬಿನ್ ರೆಂಡರ್ಡ್ ವಾಲಂಟರಿಲಿ. ಹೇಳಿದೆ ಅಲ್ವಾ, ವಾಲಂಟರಿಯಾಗಿ ಅಮೌಂಟ್ ಪೇಮೆಂಟ್ ಮಾಡಿರಬೇಕು, ನಾಟ್ ಫೋರ್ಸ್ಫುಲಿ. ನೆಕ್ಸ್ಟು, ದ ಸರ್ವಿಸಸ್ ಮಸ್ಟ್ ಹ್ಯಾವ್ ಬಿನ್ ರೆಂಡರ್ಡ್ ಫಾರ್ ದ ಪ್ರಾಮಿಸರ್ ಇಟ್ ಸೆಲ್ಫ್. ಯಾರು ನಮಗೆ ಪ್ರಾಮಿಸ್ ಮಾಡಿದ್ದು ದುಡ್ಡು ಕೊಡ್ತೀವಿ ಅಂತ ಎಕ್ಸ್, ಸೊ ಅವನಿಗೆ ನೀವು ಅಂದರೆ ಸರ್ವಿಸಸ್ನ ಪ್ರೊವೈಡ್ ಮಾಡಿರಬೇಕು. ಏನು, 1000 ರೂಪೀಸ್ ಪೇಮೆಂಟ್ ಮಾಡಿ ಅವನನ್ನು ತಪ್ಪಿಸಿದ್ದು, ನಾಟ್ ಫಾರ್ ಎನಿ ಅದರ್ ಪರ್ಸನ್. ನೆಕ್ಸ್ಟು, ಮೂರನೇದು, ದ ಪ್ರಾಮಿಸರ್ ಮಸ್ಟ್ ಬಿ ಎಕ್ಸಿಸ್ಟೆನ್ಸ್ ಅಟ್ ದ ಟೈಮ್ ವೆನ್ ದ ಸರ್ವಿಸಸ್ ರೆಂಡೆಡ್. ಅಂದರೆ ಆ ಜಾಗದಲ್ಲಿ ಅವನು ಇರಬೇಕು ಮತ್ತು ಎಕ್ಸಿಸ್ಟೆನ್ಸ್ ಇರಬೇಕು ಸರ್ವಿಸ್ ಪ್ರೊವೈಡ್ ಮಾಡಿದಾಗ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, 4ನೇದು ಬಂದು, ದ ಪ್ರಾಮಿಸರ್ ಮಸ್ಟ್ ಹ್ಯಾವ್ ಇಂಟೆಂಡೆಡ್ ಟು ಕಾಂಪನ್ಸೇಟ್ ದ ಪ್ರಾಮಿಸಿ. ಓಕೆ, ಯಾರು ಎಕ್ಸ್ ವೈಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿರಬೇಕು. ಓಕೆ, ಸೊ ಎಕ್ಸ್ ಇಸ್ ದ ಪ್ರಾಮಿಸರ್ ಆ್ಯಂಡ್ ವೈ ಇಸ್ ದ ಪ್ರಾಮಿಸಿ. ಓಕೆನಾ, ಸೊ ಈ 4 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ತುಂಬ ಸಲ ನಿಮಗೆ ಕ್ವಶನಲ್ಲಿ ಎಲ್ಲಿ ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೊದಲನೇ ಪಾಯಿಂಟಲ್ಲಿ ಟ್ವಿಸ್ಟ್ ಮಾಡೋದು. ಅಲ್ಲಿ ಇನ್ವಾಲಂಟರಿ ಸರ್ವಿಸಸ್ ಅಂತ ಕೊಟ್ಟಿರ್ತಾರೆ. ಬೇಸಿಕ್ಕಾಗಿ ಇನ್ವಾಲಂಟರಿ ಸರ್ವಿಸಸ್ ಇರಬಾರ್ದು, ವಾಲಂಟರಿ ಸರ್ವಿಸ್ ಇರಬೇಕು. ಓಕೆ, ಸೊ ಸರ್ವಿಸ್ ಶುಡ್ ಬಿ ರೆಂಡರ್ಡ್ ವಾಲಂಟರಿಲಿ. ಓಕೆ, ಅದಾದಮೇಲೆ ಪ್ರಾಮಿಸರ್ಗೆ ಸರ್ವಿಸ್ ಪ್ರೊವೈಡ್ ಮಾಡಿರಬೇಕು. ಸರ್ವಿಸ್ ಪ್ರೊವೈಡ್ ಮಾಡೋ ಟೈಮಲ್ಲಿ ಪ್ರಾಮಿಸರ್ ಎಕ್ಸಿಸ್ಟೆನ್ಸಲ್ಲಿರಬೇಕು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಪ್ರಾಮಿಸರ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸರ್ಸ್ ಮಸ್ಟ್ ಹ್ಯಾವ್ ಇಂಟೆಂಡೆಡ್ ಟು ಕಾಂಪನ್ಸೇಟ್ ದ ಪ್ರಾಮಿಸಿ. ಓಕೆ, ಇಲ್ಲಿ ಎಕ್ಸ್ ವೈಗೆ ದುಡ್ಡು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರಬೇಕು. ಓಕೆನಾ, ಇದಿಷ್ಟು ಕಂಡೀಷನ್ಸ್ ಇದ್ದರೆ, ಇವನ್ ಇಫ್ ದರ್ ಇಸ್ ನೋ ಕನ್ಸಿಡರೇಷನ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ವ್ಯಾಲಿಡ್. ಓಕೆ, ರೈಟ್. ನೆಕ್ಸ್ಟ್ ಲಾಸ್ಟ್ ಒನ್, ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್. ಓಕೆ, ಸೊ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ ಇಲ್ಲೇ ಇದೆ ನೋಡಿ, ಒಂದು ಎಕ್ಸಾಂಪಲೇ ತೊಗೊಳ್ಳೋಣ. ಯಾವುದು, 18. A husband by a registered agreement promised to pay his earnings to his wife, held the agreement though without consideration was valid. ಸೊ ಏನಾಗಿರುತ್ತೆ, ಹಸ್ಬೆಂಡು ವೈಫ್ ಜೊತೆ ಒಂದು ಕಾಂಟ್ರಾಕ್ಟ್ ಎಂಟರ್ ಆಗಿರ್ತಾರೆ. ಏನದು ಅಂತ ಹೇಳಿದ್ರೆ, ನಾನು ಏನು ಅರ್ನಿಂಗ್ಸ್ ಮಾಡ್ತೀನಿ ಅದರಲ್ಲಿ ಸರ್ಟನ್ ಪರ್ಸೆಂಟೇಜನ್ನು ನಿನ್ನ ಮೇಂಟೆನೆನ್ಸ್ಗೆ ಅಥವಾ ನಿನ್ನ ಎಕ್ಸ್ಪೆಂಡಿಚರ್ಗೋಸ್ಕರ ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಕೇಸಲ್ಲಿ ನೀವೇನಾದರೂ ತೊಗೊಂಡಾಗ ಹಸ್ಬೆಂಡ್ ಮತ್ತು ವೈಫ್, ಸೊ ಇಲ್ಲಿ ವೈಫ್ಗೆ ಬೆನಿಫಿಟ್ ಆಗ್ತಾಯಿದೆ, ಆದರೆ ಹಸ್ಬೆಂಡ್ಗೆ ಯಾವುದೇ ರೀತಿ ಬೆನಿಫಿಟ್ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹೆಚ್ ಈಸ್ ನಾಟ್ ಗೆಟಿಂಗ್ ಎನಿ ಬೆನಿಫಿಟ್. ಓಕೆ, ಸೊ ವೈಗ ಅಂದರೆ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಮತ್ತು ಹ್ಯಾಪಿನೆಸ್ ಸಿಗ್ತಾ ಇದೆ ಅಂತ ಮಾತ್ರ ಹೇಳ್ಬೋದು. ವೈಸ್ ಇನ್ ಕೇಸ್ ಆಫ್ ವೈಫ್ಗೆ ಮಾನಿಟರಿ ಬೆನಿಫಿಟ್ ಸಿಗ್ತಾ ಇದೆ. ಸೊ ಈ ಕೇಸಲ್ಲಿ ಇಬ್ಬರಿಗೂ ಕನ್ಸಿಡರೇಷನ್ ಇಲ್ಲ, ಇದನ್ನು ನಾವು ನಾಟ್ ವ್ಯಾಲಿಡ್ ಅಂತ ಹೇಳ್ಬೋದು. ಸೊ ಇವನ್ ಇಫ್ ಇದು ಕನ್ಸಿಡರೇಷನ್ ಇಲ್ಲ ಅಂತ ಹೇಳಿದ್ರು, ಈ ಥರ ಆ್ಯಕ್ಟಿವಿಟೀಸ್ನ ನೀವು ವ್ಯಾಲಿಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಇದನ್ನು ನಾವೇನಂತ ಕೂಗ್ತೀವಿ, ಕಾಂಟ್ರಾಕ್ಟ್ ಮೇಡ್ ಥ್ರೂ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಅಂತ. ಓಕೆ, ರೈಟ್. ಸೊ ಏನೇನದು ಕಂಡೀಷನ್ಸು, ನಂಬರ್ 1, ಇಟ್ ಮಸ್ಟ್ ಬಿ ಮೇಡ್ ಔಟ್ ಆಫ್ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಬಿಟ್ವೀನ್ ದ ಪಾರ್ಟೀಸ್. ಆ್ಯಂಡ್ ಅಲ್ಲಿ ಕಾಂಟ್ರಾಕ್ಟು ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನಿಂದ ಕ್ರಿಯೇಟ್ ಆಗಿರಬೇಕು. ಯಾಕೆ ಅಂದರೆ ಇಲ್ಲಿ ನೋಡಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಿದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಎ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್. ಆ್ಯಂಡ್ ಏನಂತ ಹೇಳ್ತೀವಿ, ಬ್ರದರ್ ಆ್ಯಂಡ್ ಸಿಸ್ಟರ್ ಆಗಿರ್ಬೋದು. ಓಕೆ, ಫಾದರ್ ಆ್ಯಂಡ್ ಸನ್ ಆಗಿರ್ಬೋದು, ಎಲ್ಲನೂ ನೀವು ಎಕ್ಸಾಂಪಲ್ ತೊಗೋಬೋದು. ಅಂದರೆ ನಾನು ಹೇಳ್ತಿರುವಂಥ ಎಲ್ಲ ರಿಲೇಷನ್ಶಿಪ್ಸು ನೀವು ತೊಗೊಂಡಾಗ ಸೆಕೆಂಡ್ ಒನ್ನಲ್ಲಿ ಹೇಳ್ತಾರೆ ನೋಡಿ, ದ ಪಾರ್ಟೀಸ್ ಮಸ್ಟ್ ಸ್ಟ್ಯಾಂಡ್ ಇನ್ ನಿಯರ್ ರಿಲೇಷನ್ಶಿಪ್ ಟು ಈಚ್ ಅದರ್. ಸೊ ಯಾರ್ಯಾರು ಕಾಂಟ್ರಾಕ್ಟಲ್ಲಿ ಪಾರ್ಟೀಸ್ ಇರ್ತಾರೆ ಅವರು ತುಂಬ ಹತ್ತಿರದ ರಿಲೇಷನ್ಶಿಪ್ಪಲ್ಲಿ ಇರಬೇಕು. ಓಕೆ, ಆವಾಗ ಮಾತ್ರ ಈ ಕಾಂಟ್ರಾಕ್ಟ್ ನಡೆಯುತ್ತೆ. ನೆಕ್ಸ್ಟು, ಇಟ್ ಮಸ್ಟ್ ಬಿ ಇನ್ ರೈಟಿಂಗ್. ಓಕೆ, ಅದ್ರ ಜೊತೆಗೆ ರಿಜಿಸ್ಟರ್ ಆಗಿರಬೇಕು. ಅರ್ಥ ಆಗಿದೆಯಾ? ಸೊ ಯಾವುದಾದ್ರೂ ಕಾಂಟ್ರಾಕ್ಟನ್ನು ನೀವು ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಮುಖಾಂತರ ಮಾಡ್ತೀರಾ ಅಂತ ಹೇಳಿದ್ರೆ ಅದು ವ್ಯಾಲಿಡ್ ಆಗಬೇಕು. ನಾರ್ಮಲ್ ಆಗಿ ಅದು ವಾಯ್ಡ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಏನಕ್ಕೆ, ದ ರೀಸನ್ ಬಿಹೈಂಡ್ ಇಟ್ ಈಸ್ ಅದರಲ್ಲಿ ಇಬ್ರಿಗೂ ಬೆನಿಫಿಟ್ ಇರಲ್ಲ ಅಥವಾ ಕನ್ಸಿಡರೇಷನ್ ಇರಲ್ಲ. ಸೊ ಇವನ್ ಇಫ್ ಕನ್ಸಿಡರೇಷನ್ ಇಲ್ಲ ಅಂತ ಹೇಳಿದ್ರು ಇದನ್ನು ನೀವು ವ್ಯಾಲಿಡ್ ಅಂತ ಟ್ರೀಟ್ ಮಾಡಬೇಕಂದ್ರೆ 4 ಕಂಡೀಷನ್ಸ್ನ ನೀವು ಫುಲ್ಫಿಲ್ ಮಾಡಬೇಕು. ಮೊದಲನೇದು,
ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ನಿಂದ ಆಗಿರಬೇಕು ಆ್ಯಂಡ್ ನಿಯರ್ ರಿಲೇಷನ್ಶಿಪ್ಪಲ್ಲಿರಬೇಕು ಇದರಲ್ಲಿರುವಂಥ ಪಾರ್ಟೀಸು. ಆ್ಯಂಡ್ ಥರ್ಡ್ ಒನ್ ರೈಟಿಂಗಲ್ಲಿರಬೇಕು ಆ್ಯಂಡ್ ಇಟ್ ಶುಡ್ ಬಿ ರಿಜಿಸ್ಟರ್ಡ್. ಓಕೆನಾ? ರೈಟ್. ಐ ಒನ್ಸ್ ಅಗೇನ್ ರಿಪೀಟ್, ಈ ಸೆಕ್ಷನ್ 25 ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ವಶನ್ ಇದು. ಅದರಲ್ಲಿ ಮೊದಲನೇದು ಮತ್ತು ಎರಡನೇದು ತುಂಬ ಸಲ ರಿಪೀಟ್ ಆಗುತ್ತೆ. ಓಕೆನಾ? ಕ್ಯಾರೆಕ್ಟರಿಸ್ಟಿಕ್ಕಲ್ಲೂ ಅಷ್ಟೇ, ಮೊದಲೆರಡು ಕ್ಯಾರೆಕ್ಟರಿಸ್ಟಿಕ್ಸು ಯಾವ್ದು ದಟ್ ಈಸ್ ಕನ್ಸಿಡರೇಷನ್ ಮಸ್ಟ್ ಮೂವ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್, ಆಮೇಲೆ ಕನ್ಸಿಡರೇಷನ್ ಕ್ಯಾನ್ ಮೂವ್ ಫ್ರಮ್ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್. ಇವೆರಡು ಅಷ್ಟೇ, ಅವೆರಡೂ ತುಂಬ ಇಂಪಾರ್ಟೆಂಟ್. ಓಕೆ, ರೈಟ್. ದಟ್ಸ್ ಆಲ್ ಅಬೌಟ್ ದಿಸ್ ಕನ್ಸಿಡರೇಷನ್ ಚಾಪ್ಟರ್. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಶಲ್ ಡಿಸ್ಕಸ್ ಅಬೌಟ್ ರಿಮೈನಿಂಗ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ದ ಕಾಂಟ್ರಾಕ್ಟ್. ಓಕೆ, ರೈಟ್.